ಆಗಮಿಸ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸಿದ್ರೆ ಕಾರಲ್ಲಿ ವಿಶೇಷವಾದಂತಹ ಕಾರಲ್ಲಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇದ್ದಾರೆ. ಪ್ಯಾಲೇಸ್ ಗ್ರೌಂಡ್ ನ ವೇದಿಕೆಗೆ ಈಗ ನರೇಂದ್ರ ಮೋದಿ ಆಗಮಿಸ್ತಾ ಇದ್ದು ಈಗಾಗಲೇ ಒಂದ್ ಕಡೆ ಅಭ್ಯರ್ಥಿಗಳ ಪರವಾಗಿ ಅವರು ಇವತ್ತು ಮಾತನಾಡಲಿದ್ದಾರೆ. ಹಾಗೆ ಸಾಕಷ್ಟು ವಿಚಾರಗಳನ್ನ ಮಾತನಾಡ್ತಾರೆ ಅನ್ನುವಂಥ ನಿರೀಕ್ಷೆ ಇದೆ. ಈಗಾಗಲೇ ನೀವು ಗಮನಿಸಬಹುದು ಮೊಬೈಲ್ ಲೈಟ್, ಫ್ಲಾಶ್ ಲೈಟ್ ಗಳ ಮೂಲಕ ಕೂಡ ಅವರಿಗೆ ಭವ್ಯ ಸ್ವಾಗತವನ್ನ ಕೋರಲಾಗ್ತಾ ಇದೆ. ಸ್ವಾಗತ ಮಾಡ್ತಾರೆ. ಲೈನ್ ಅಪ್ ಅಲ್ಲಿ 2 ನಿಮಿಷದಲ್ಲಿ ಅವ್ರು ಬರ್ತಾರೆ. ದಯವಿಟ್ಟು ಕೂತ್ಕೊಬೇಕು. ದಯವಿಟ್ಟು ಬಂದಾಗ ನಾನು ಹೇಳ್ತೀನಿ. ಬೆಂಗಳೂರಲ್ಲಿ ಮೋದಿ ಮಹಾ ಸಮಾವೇಶ ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗಲಿದೆ. ಈಗಾಗಲೇ ಆಲ್ರೆಡಿ ವೇದಿಕೆಯ ಕಡೆಗೆ ಪ್ರಧಾನಿ ಮೋದಿ ಆಗಮನ ಆಗ್ತಾ ಇದೆ. ಸಾಕಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಕಾರ್ಯಕರ್ತರು, ಅಭಿಮಾನಿಗಳು, ಬೆಂಬಲಿಗರು ನೆರೆದಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ವೇದಿಕೆಯಲ್ಲಿ ಆಲ್ರೆಡಿ ಈಗಾಗಲೇ ಮುಖಂಡರುಗಳು ಕೂಡ ಆಸನವನ್ನ ಸ್ವೀಕರಿಸಿದ್ದಾರೆ. ಯಡಿಯೂರಪ್ಪ ಅವರನ್ನು ಗಮನಿಸಬಹುದು. ಹಾಗೇನೆ ನಾವಿಲ್ಲಿ ಮುರಳೀಧರ್ ರಾವ್ ಅವರನ್ನ ಕೂಡ ನಾವು ಗಮನಿಸಬಹುದು. ಹಾಗೇನೆ ಅಭ್ಯರ್ಥಿಗಳು ಕೂಡ ಈಗಾಗಲೇ ವೇದಿಕೆಯಲ್ಲಿ ಇದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ನರೇಂದ್ರ ಮೋದಿ ಅವರ ಆಗಮನ ಆಗ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ವಿ. ಜೈಕಾರ ಮೊಳಗ್ತಾ ಇದೆ. ಚೌಕಿದಾರ ಚೌಕಿದಾರ ಭಾರತ್ माता की, भारत माता की, भारत माता की। मोदी ಪ್ಯಾಲೇಸ್ ಗ್ರೌಂಡ್ ನಲ್ಲಿ ಈಗಾಗಲೇ ಬಿಜೆಪಿಯ ಸಮಾವೇಶ ಕೂಡ ನಡೆಯಲಿರುವ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಆಗ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ವೇದಿಕೆಗೆ ಕೂಡ ಆಗಮಿಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಮೋದಿ ಮೋದಿ ಅನ್ನುವಂತಹ ಘೋಷಣೆಗಳಲ್ಲಿ ಮೊಳಗ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಬಿಜೆಪಿಯ ಬಾವುಟಗಳು ರಾರಾಜಿಸ್ತಾ ಇರೋದನ್ನ ಗಮನಿಸ್ತಾ ಇದ್ವಿ. ಜಗಮಗಿಸುವ ಬೆಳಕಿನಲ್ಲಿ ಈಗಾಗಲೇ ವೇದಿಕೆ ಕೂಡ ಸಂಪೂರ್ಣವಾಗಿ ಸಿದ್ಧವಾಗಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗಾಗಲೇ ಭಾಷಣವನ್ನ ಕೂಡ ಮಾಡಲಿದ್ದಾರೆ. ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಕೊಳ್ಳಲಾಗಿದೆ. ಬೆಂಗಳೂರಲ್ಲಿ ಯಾವ ರೀತಿಯಾದಂತಹ ಒಂದು ಮಾತನಾಡ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅನ್ನುವಂಥದ್ದು. ಇನ್ನೊಂದು ಕಡೆ ಈಗಾಗಲೇ ಸಾಕಷ್ಟು ಚೌಕಿದಾರ್ 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 बोलो भारत माता की, बोलो भारत माता की, नरेंद्र मोदी जी की, नरेंद्र मोदी जी की, नरेंद्र मोदी जी की। चौकीदार 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 बोलो भारत माता की, बोलो भारत माता की, नरेंद्र मोदी जी की, नरेंद्र मोदी ಅವರಿಗೆ, नरेंद्र मोदी ಅವರಿಗೆ। ಚೌಕಿದಾರ್ ಚೌಕಿದಾರ್ ನಾನು ಚೌಕಿದಾರ್ 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 चौकीदार चौकीदार बोलो भारत माता की, बोलो भारत माता की, बोलो भारत माता की। वंदे वंदे वंदे। चौकीदार 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 चौकीदार
बोलो भारत माता की, बोलो भारत माता की। ನರೇಂದ್ರ ಮೋದಿ ಅವರಿಗೆ, ನರೇಂದ್ರ ಮೋದಿ ಅವರಿಗೆ, ನರೇಂದ್ರ ಮೋದಿ ಅವರಿಗೆ ವಂದೇ 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 ವಂದೇ। चौकीदार 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 चौकीदार। भारत माता की, भारत माता की, भारत माता की। नरेंद्र मोदी जी की, नरेंद्र मोदी जी की, नरेंद्र मोदी जी की, नरेंद्र मोदी जी की। चौकीदार 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 चौकीदार। बोलो भारत माता की, बोलो भारत माता की। ವಿಶ್ವ ಮೆಚ್ಚಿದ ಮಹಾನ್ ನಾಯಕರು, ಭಾರತ ಮಾತೆಯ ಹೆಮ್ಮೆಯ ಪುತ್ರರು, ಇರಪ್ಪ ರೇ, ಭಾರತ ದೇಶದ ಅಭಿವೃದ್ಧಿಯ ಅಧಿಕಾರರು, ನಿರಂತರ ದೇಶ ಸೇವೆಗೆ ತಮ್ಮ ಪ್ರಾಣವನ್ನೇ ಮುಡಿಪಾಗಿಟ್ಟು ಅಗಲಿಳಿದು ದೇಶ ಸೇವೆಗೆ ಶ್ರಮಿಸುತ್ತಿರುವ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರಿಗೆ ನಿಮ್ಮೆಲ್ಲರ ಜೋರು ಚಪ್ಪಾಳೆಯ ಮೂಲಕ, ನಿಮ್ಮೆಲ್ಲರ ಜೋರು ಚಪ್ಪಾಳೆಯ ಮೂಲಕ ಭವ್ಯವಾದಂತ ಸುಸ್ವಾಗತವನ್ನು ಬಯಸ್ತೇನೆ. ಈಗ ನಮ್ಮ ರಾಜ್ಯದ ಅಧ್ಯಕ್ಷರು, ಮಾಜಿ ಮುಖ್ಯಮಂತ್ರಿಗಳಾದ ಎಸ್.ಎಂ. ಕೃಷ್ಣರವರು, ಆರ್ ಅಶೋಕ್ರವರು, ಸದಾನಂದ ಗೌಡರು ನರೇಂದ್ರ ಮೋದಿಜಿ ಅವರಿಗೆ ಪೇಟ ಹಾರ ಹಾಕಿ ಸನ್ಮಾನಿಸಬೇಕು ಅಂತೇಳಿ ವಿನಂತಿ ಮಾಡ್ತೀನಿ. बोलो भारत माता की, बोलो भारत माता की, बोलो भारत माता की। ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ರಾಜ್ಯದ ರಾಜ್ಯಾಧ್ಯಕ್ಷ ಅಂತ ರೈತ ನಾಯಕರಾದಂತ ನಮ್ಮ ಬಿ.ಎಸ್. ಯಡಿಯೂರಪ್ಪಾಜಿ ಅವರು ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಬೇಕು ಅಂತೇಳಿ ವಿನಂತಿ ಮಾಡ್ತೀನಿ. ಆದರಣೀಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರೇ, ನಮ್ಮ ಹಿರಿಯ ನಾಯಕರಾದಂಥ ಎಸ್.ಎಂ. ಕೃಷ್ಣರವರೇ, ಮುರಳೀಧರ್ ರಾವ್ ಅವರೇ, ರಾಜೀವ್ ಚಂದ್ರಶೇಖರ್ ಅವರೇ, ಅಶೋಕ್ ಅವರೇ, ಬೆಂಗಳೂರಿನ ನಮ್ಮ ಅಭ್ಯರ್ಥಿಗಳಾದಂಥ ಸದಾನಂದ ಗೌಡರೇ, ಪಿ.ಸಿ. ಮೋಹನ್ ಅವರೇ, ತೇಜಸ್ವಿ ಸೂರ್ಯ ಅವರೇ, ವೇದಿಕೆ ಮೇಲಿರುವಂಥ ಪಕ್ಷದ ಎಲ್ಲ ಮುಖಂಡರೇ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಸೇರಿರುವಂಥ ಬೆಂಗಳೂರಿನ ಎಲ್ಲ ಬಂಧು ಭಗಿನಿಯರೇ, ಮಾಧ್ಯಮದ ಸ್ನೇಹಿತರೆ, ದೇಶದ ಉದ್ದಗಲಕ್ಕೆ ಮೋದಿ 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 ಎನ್ನುವಂಥ ಕೂಗು ಎದ್ದಿರುವಂಥ ಈ ಸಂದರ್ಭದಲ್ಲಿ 2014ರ ಚುನಾವಣೆಗೆ ಹೋಲಿಕೆ ಮಾಡಿದ್ರೆ ಈ 2019ರ ಚುನಾವಣೆಯಲ್ಲಿ 300ಕ್ಕೂ ಹೆಚ್ಚು ಲೋಕಸಭಾ ಕ್ಷೇತ್ರ ಸ್ವಂತ ಶಕ್ತಿ ಮೇಲೆ ಗೆದ್ದು ಕರ್ನಾಟಕದ ಕೊಡುಗೆಯಾಗಿ 22 ಲೋಕಸಭಾ ಕ್ಷೇತ್ರವನ್ನು ಕೊಡ್ತೇವೆ ಅನ್ನೋ ಭರವಸೆಯನ್ನು ನಿಮ್ಮೆಲ್ಲರ ಪರವಾಗಿ ನಾನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಭರವಸೆಯನ್ನು ಕೊಡ್ತಾ ಇದ್ದೇನೆ. ಬಂಧುಗಳೇ, ನಿಮಗೆ ಆಶ್ಚರ್ಯ ಆಗ್ಬೋದು, ಕಲಬುರಗಿಗೆ ನಾನು 3 ಬಾರಿ ಹೋಗಿ ಬಂದಿದ್ದೇನೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಸೋತು ಬಿಜೆಪಿ ಅಭ್ಯರ್ಥಿ ಗೆಲ್ಲೋದು 100ಕ್ಕೆ 100 ಸತ್ಯ. ಅದೇ ರೀತಿ ಕೋಲಾರದಲ್ಲಿ 6 ಬಾರಿ ಸಂಸತ್ ಸದಸ್ಯರಾಗಿ 2 ಬಾರಿ ಕೇಂದ್ರ ಸಚಿವರಾಗಿರುವ ಮುನಿಯಪ್ಪನವರು ಸಹ ಒಬ್ಬ ಸಾಮಾನ್ಯ ನಮ್ಮ ಕಾರ್ಯಕರ್ತ, ಬಿಜೆಪಿ ಅಭ್ಯರ್ಥಿ
ಸೋಲನ್ನ ಅನುಭವಿಸೋರು ಇದ್ದಾರೆ. ಹೀಗೆ ಕರ್ನಾಟಕ ರಾಜ್ಯದಲ್ಲಿ 22 ಲೋಕಸಭಾ ಕ್ಷೇತ್ರ ಗೆಲ್ಲೋರಿದ್ದೇವೆ. ಕಾಂಗ್ರೆಸ್ ಮುಕ್ತ ಭಾರತ ಆಗಬೇಕು ಅಂತೇಳಿ ಮಹಾತ್ಮ ಗಾಂಧೀಜಿಯವರ ಕನಸೇನಿತ್ತು, ಆ ಕನಸನ್ನು ನೆನಸು ಮಾಡುವಂತ ಕಾಲ ಹತ್ರ ಬಂದಿದೆ. ಈ 2019 ಚುನಾವಣೆಯಲ್ಲಿ ಕಾಂಗ್ರೆಸ್ ಅಡ್ರೆಸ್ ಇಲ್ಲದಂತಾಗುತ್ತೆ ಪ್ರಧಾನಿ ನರೇಂದ್ರ ಮೋದಿಯವರ ಒಂದು ಶಕ್ತಿಯ ಕಾರಣಕ್ಕಾಗಿ. ಬಂಧುಗಳೇ, ನಾನು ಹೇಳ್ತಾ ಇಲ್ಲ, ಜನಾರ್ದನ ಪೂಜಾರಿ ಅವರು ಹೇಳ್ತಾರೆ ಈ ಬಾರಿ ಎಲ್ಲ ಮುಂದೆನೂ ಸಹ ನರೇಂದ್ರ ಮೋದಿ ಅವರೇ ಪ್ರಧಾನಿ ಆಗಬೇಕು ಅಂತ ಜನಾರ್ದನ ಪೂಜಾರಿ ಕಾಂಗ್ರೆಸ್ ಮುಖಂಡ ಹೇಳ್ತಾರೆ. ರಸ್ತೆ ಉದ್ದಗಳಿಗೆ ಎಲ್ಲೋದ್ರೂ ಸ್ವಲ್ಪ ಆಟೋ ರಿಕ್ಷಾ ಚಾಲಕನಿಂದ ಹಿಡಿದು ಬಸ್ ಡ್ರೈವರ್ ಇಂದ ಹಿಡಿದು ಮೋದಿ 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 ಅನ್ನೋ ಮಾತನ್ನ ನಾವು ಕೇಳ್ತಾ ಇದ್ದೇವೆ. ಇದರ ಪರಿಣಾಮ ನಾವು ಕರ್ನಾಟಕದಲ್ಲಿ ಕನಿಷ್ಠ 22 ಲೋಕಸಭಾ ಕ್ಷೇತ್ರವನ್ನು ಗೆಲ್ತೇವೆ. ಈ ರಾಜ್ಯದ ಮುಖ್ಯಮಂತ್ರಿ ತಲೆ ತಿರುಗಿ ಮಾತನಾಡ್ತಾ ಇದ್ದಾರೆ. ಪುಲ್ವಾಮಾ ದಾಳಿ 2 ವರ್ಷಕ್ಕೆ ಮುಂಚೆನೆ ನನಗೆ ಗೊತ್ತಿತ್ತು ಅಂತ ಹೇಳುವಂತ ಈ ಮನುಷ್ಯ, ಇದು ಮುಖ್ಯಮಂತ್ರಿಯ ನೈತಿಕ ಅಧಃಪತನದ ಒಂದು ಸಂಕೇತ ಅಂತ ನಾನು ಭಾವಿಸಿದ್ದೇನೆ. ಸಂವಿಧಾನ ವಿರೋಧಿ, ಜನವಿರೋಧಿ ಮಾತುಗಳನ್ನು ಆಡುವಂತಹದ್ದು ಕುಮಾರಸ್ವಾಮಿ ಅವರಿಗೆ ನಿತ್ಯ ಅವರ ನಡವಳಿಕೆ ಆಗಿದೆ. ಕೆಆರ್ಎಸ್ನಲ್ಲಿ ಪತ್ರಕರ್ತರಿಗೆ ಧಮಕಿ ಹಾಕುವಂತಹದ್ದು, ಯಾವ ಸುಮಲತಾ ಮಂಡ್ಯದಲ್ಲಿ ಗೆಲ್ತಾರೆ ಅನ್ನೋ ಭಯದಿಂದ ಅವರಿಗೆ ಬೆದರಿಕೆ ಹಾಕುವಂತ ಪ್ರಯತ್ನ ಮಾಡ್ತಾ ಇರುವಂತಹದ್ದು. ಕುಮಾರಸ್ವಾಮಿ ಅವರು ಕರ್ನಾಟಕದಲ್ಲಿ ಗೂಂಡಾ ಸಂಸ್ಕೃತಿಯನ್ನು ಬೆಳೆಸಕ್ಕೆ ಹೊರಟಿದ್ದಾರೆ. ಇದನ್ನು ಕರ್ನಾಟಕ ರಾಜ್ಯ ಜನ ಒಪ್ಪೋದಿಲ್ಲ. ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗುವಂತಹದ್ದು ಸತ್ಯ ಅನ್ನುವಂಥದ್ದು ಕುಂತಲ್ಲಿ ನಿಂತಲ್ಲಿ ಜನ ಮಾತನಾಡ್ತಾ ಇದ್ದಾರೆ. ರಾಜಕೀಯ ಒಂದು ಕುತಂತ್ರ ತಂತ್ರಗಾರಿಕೆಯನ್ನು ನಡೆಯೋದಿಲ್ಲ. ಇನ್ನು ಕಾಂಗ್ರೆಸ್ಸಿನ ಪರಿಸ್ಥಿತಿ, ಜೆಡಿಎಸ್ ಕಾಂಗ್ರೆಸ್ ನಾಯಕರುಗಳಲ್ಲೇ ಪರಸ್ಪರ ಬಡಿದಾಡ್ತಾ ಇರುವಂತ ನೋಡ್ತಾ ಇದ್ದೀರಾ. ಚುನಾವಣೆ ನಂತರ ಇದು ಸ್ಫೋಟಗೊಳ್ಳುತ್ತೆ. ಒಬ್ಬರಿಗೊಬ್ಬರು ಕಿತ್ತಾಡುವಂಥದ್ದು ಇರಲಿ, ಒಳ್ಳೆಯದು. ಬಡಿದಾಟ ಪ್ರಾರಂಭ ಆಗೋದಿದೆ. ಸರ್ಕಾರದ ಆಯಸ್ಸು ಮುಗಿತಾ ಬಂದಿದೆ. ಈಗ ಸಮ್ಮಿಶ್ರ ಸರ್ಕಾರ ಐಸಿಯುನಲ್ಲಿದೆ. ಉಸಿರಾಟದ ತೊಂದರೆಯಿಂದ ಬಳಲುತ್ತಿದ್ದ ಮತ್ತು ಕೋಮಾಗೆ ಜಾರಿಗೆ ಬಂದಿದೆ, ಕೋಮಾಗೆ ಜಾರಿದೆ. ಬಂಧುಗಳೇ, ನಾನು ಹೆಚ್ಚು ಮಾತನಾಡೋದಿಲ್ಲ. ಮಾನ್ಯ ಪ್ರಧಾನಿಯವರ ಮಾತನ್ನು ಕೇಳಕ್ಕೆ ನಾವು ನೀವೆಲ್ಲ ಕುಂತಿದ್ದೇವೆ. ಒಂದೇ ಮಾತು ನಿಮ್ಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಈ ದೇಶದಲ್ಲಿ ಮೊದಲ ಬಾರಿಗೆ ಒಬ್ಬ ಹಿಂದುಳಿದ ವರ್ಗದ ಸಾಮಾನ್ಯ ಸಮಾಜದಿಂದ ಬಂದಂತ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಿ ಆಗಿರುವಂತಹದ್ದು ಹಿಂದುಳಿದ ವರ್ಗದವರು ಟೀಕೆ ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ಉತ್ತರ ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು. ಪ್ರಧಾನಿ ನರೇಂದ್ರ ಮೋದಿಯವರು ಪರಿಶಿಷ್ಟ ಜನಾಂಗದ ವ್ಯಕ್ತಿಯನ್ನ ಈ ದೇಶದ ರಾಷ್ಟ್ರಪತಿಯನ್ನಾಗಿ ಮಾಡಿರುವಂತಹದ್ದು. ನಮ್ಮ ಅಲ್ಪಸಂಖ್ಯಾತ ಮುಸ್ಲಿಂ ಬಂಧುಗಳಿಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ, ಅಟಲ್ ಬಿಹಾರಿ ವಾಜಪೇಯಿ ಅವರು ಆ ಸಂದರ್ಭದಲ್ಲಿ ಅಬ್ದುಲ್ ಕಲಾಂಜಿ ಅವರನ್ನ ಈ ದೇಶದ ರಾಷ್ಟ್ರಪತಿಯನ್ನಾಗಿ ಮಾಡಿರುವಂತಹದ್ದು ನಮ್ಮ ವಿಶೇಷತೆ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಹೀಗೆ ದೇಶದಲ್ಲಿ ಒಂದು ಕ್ರಾಂತಿಕಾರಿ ಬದಲಾವಣೆ ಮಾಡ್ತಿರೋ ಸಂದರ್ಭದಲ್ಲಿ ಮತ್ತೆ ಕೋಲಾರದಲ್ಲಿ ಕಾಂಗ್ರೆಸ್ಸಿನ ಅಭ್ಯರ್ಥಿ ಸೋತು ನಮ್ಮ ಅಭ್ಯರ್ಥಿ ಗೆಲ್ತಾರೆ ಅನ್ನೋ ಮಾತನ್ನು ನಾನು ಹೇಳಿದ್ದೇನೆ. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು 60 ವರ್ಷ ಮೀರಿದ ರೈತರಿಗೆ ಪೆನ್ಷನ್ ಕೊಡುವಂತ ಒಂದು ವಿನೂತನ ಯೋಜನೆಯನ್ನು ಜಾರಿಗೆ ಕೊಟ್ಟಿರುವಂತಹದ್ದು. 6,000 ರೂಪಾಯಿ ಪ್ರತಿಯೊಬ್ಬ ರೈತನಿಗೆ, ಎಲ್ಲ ರೈತನಿಗೆ ಇದನ್ನು ಅನ್ವಯ ಮಾಡಿಕೊಟ್ಟಿರುವಂತಹದ್ದು. ರೈತರ ಆದಾಯ 2022 2 ಪಟ್ಟು ಹೆಚ್ಚಾಗಬೇಕು ಅನ್ನೋ ಪ್ರಯತ್ನ ಮಾಡ್ತಿರುವಂತಹದ್ದು. ರೈತರಿಗೆ 1 ಲಕ್ಷದವರೆಗೆ ಬಡ್ಡಿ ಇಲ್ಲದೆ ಸಾಲ ಕೊಟ್ಟಿರುವಂತಹದ್ದು. ಮಹಿಳೆಯರಿಗೆ 33% ಮೀಸಲಾತಿ ಲೋಕಸಭೆಯಲ್ಲಿ ವಿಧಾನಸಭೆಯಲ್ಲಿ ಕೊಡೋ ಬಗ್ಗೆ ಚಿಂತನೆ ನಡೆಸಿರುವಂತಹದ್ದು. ಮತ್ತೆ ಈ ದೇಶದಲ್ಲಿ ಯಾವುದೇ ಊರಲ್ಲಿ ಒಂದು ಗುಡಿಸಲು ಇರக்கூಡದು, ಪಕ್ಕಾ ಮನೆ ಆಗಬೇಕು, ಆ ಮನೆಗೆ ನಲ್ಲಿಯ ಶುದ್ಧವಾದ ಕುಡಿಯೋ ನೀರನ್ನ ಕೊಡಬೇಕು ಅನ್ನೋ ಸಂಕಲ್ಪವನ್ನ ಪ್ರಧಾನಿ ನರೇಂದ್ರ ಮೋದಿ ತೊಟ್ಟಿರುವಂತಹದ್ದು. ಆರ್ಥಿಕ ಸ್ಥಿತಿ ಜಗತ್ತೇ ಅಚ್ಚರಿ ಪಡುವಂತ ರೀತಿಯಲ್ಲಿ ಸುಧಾರಣೆ ಆಗ್ತಿರುವಂತಹ ಸಂದರ್ಭದಲ್ಲಿ ಜಗತ್ತಿನಲ್ಲೇ 3ನೇ ದೊಡ್ಡ ಆರ್ಥಿಕ ಗಾತ್ರವನ್ನು ಹೊಂದಿರುವಂತಹ ದೇಶ ಇದಾಗೋದಿದೆ ಕಳೆದ ಬರುವಂತ 7-8 ವರ್ಷದಲ್ಲಿ ಅನ್ನುವಂಥದ್ದನ್ನ ಮೋದಿಯವರು ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ. 100 ಲಕ್ಷ ಕೋಟಿ ಇನ್ಫ್ರಾಸ್ಟ್ರಕ್ಚರ್ಗೆ ಮೂಲಭೂತ ಸವಲತ್ತು ಕೂಡ ಕೊಟ್ಟಿದ್ದಾರೆ. 60,000 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿಗಳನ್ನು ಮತ್ತೊಮ್ಮೆ ಮಾಡಿಕೊಟ್ಟಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ನಿಮ್ಮೆಲ್ಲರಿಗೂ ಒಪ್ಪಿಗೆ ಆಗುವಂತಹದ್ದು
ಕಾಶ್ಮೀರದಲ್ಲಿ 370ನೇ ವಿಧಿಯನ್ನು ರದ್ದು ಮಾಡುವಂತ ಐತಿಹಾಸಿಕ ತೀರ್ಮಾನವನ್ನ ಪ್ರಧಾನಿ ನರೇಂದ್ರ ಮೋದಿ ತಗೊಂತಾ ಇದ್ದಾರೆ. ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ನಮ್ಮ ಆಚಾರ, ನಮ್ಮ ವಿಚಾರ ಇದಕ್ಕೆ ಹೆಚ್ಚಿನ ಒತ್ತು ಕೊಡ್ತಾ ಇರುವಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಭಾರತದ ನಾಯಕರು ಮಾತ್ರ ಅಲ್ಲ, ನಮ್ಮ ನರೇಂದ್ರ ಮೋದಿ ಅವರು ವಿಶ್ವದ ನಾಯಕರು ಅಂತೇಳಿ ಹೆಮ್ಮೆಯಿಂದ ನಾವು ಹೇಳುವಂತ ಒಂದು ಸಂದರ್ಭ ಬಂದಿರುವಂತ ಸಂದರ್ಭದಲ್ಲಿ ನಾನು ಈಗ ತಾನೇ ಬಿಜಾಪುರ ಜಿಲ್ಲೆ ಪ್ರವಾಸ ಮುಗಿಸಿ ಬಂದಿದ್ದೇನೆ. ಕರ್ನಾಟಕ ರಾಜ್ಯ 28 ಲೋಕಸಭಾ ಕ್ಷೇತ್ರಕ್ಕೆ ಹೋಗಿ ಬಂದಿದ್ದೇನೆ. ದೇವದುರ್ಲಭವಾದಂಥ ಸ್ವಾಗತ. ಎಲ್ಲ ಕಡೆ ಮೋದಿ 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 ಈ ಮಾತು ಕೇಳ್ತಾ ಇದ್ರೆ ನಿಶ್ಚಿತವಾಗಿ ನಾವು ಹೆಚ್ಚು ಸೀಟ್ಗಳನ್ನು ಗೆಲ್ತೇವೆ, 22 ಕನಿಷ್ಠ ಸೀಟನ್ನು ಗೆಲ್ತೇವೆ ಅನ್ನೋ ಭರವಸೆಯನ್ನು ಕೊಡ್ತಾ ಮತ್ತೊಮ್ಮೆ ಈ ವಿಶೇಷವಾದ ಸಂದರ್ಭದಲ್ಲಿ 4 ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮೆಲ್ಲ ಮುಖಂಡರಿಗೆ ವಂದನೆ, ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು, ನಮಸ್ಕಾರ. ಬಲೋ ಭಾರತ್ ಮಾತಾ ಕಿ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ, ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಭಾರತ್ ಮಾತಾ ಕಿ.